ಹನುಮ ಜಯಂತಿ ಪ್ರಯುಕ್ತ ಚೀಮಂಡಳ್ಳಿ ಉತ್ತರಮುಖಿ ಆಂಜನೇಯ ಸ್ವಾಮಿಗೆ ವಜ್ರ ಕವಚ ಸಮರ್ಪಣೆ, ಉತ್ಸವ ಮೂರ್ತಿ ಮೆರವಣಿಗೆ, ವಿಶೇಷ ಪೂಜೆ, ಭಕ್ತಾದಿಗಳಿಗೆ ಲಾಡು ಸೇರಿದಂತೆ ಪ್ರಸಾದ ವಿತರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಿನಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚೀಮಂಡಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಉತ್ತರಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತವಾಗಿ ದೇವಾಲಯವನ್ನು ವಿದ್ಯುತ್ ದೀಪ ಅಲಂಕಾರ, ಹೂವಿನಲಂಕಾರಗಳಿಂದ ಸಿಂಗರಿಸಿ ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡುವ ಮುಖಾಂತರವಾಗಿ ಶ್ರೀ ಸ್ವಾಮಿಗೆ ಸುವರ್ಣ ವಜ್ರ ಕವಚವನ್ನು ಸಮರ್ಪಣೆ ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಚೀಮಂಡಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದರು. ಇನ್ನು 1000ಕ್ಕೂ ಹೆಚ್ಚು ಲಾಡುಗಳನ್ನು ಕೂಡ ವಿತರಿಸಿದ್ದಲ್ಲದೆ ಪ್ರಸಾದವನ್ನು ಕೂಡ ವಿತರಣೆ ಮಾಡಲಾಯಿತು. ಸೀತಾ ಲಕ್ಷ್ಮಣ ರಾಮ ಆಂಜನೇಯ ಸ್ವಾಮಿಗಳ ಉತ್ಸವ ಮೂರ್ತಿಯನ್ನು ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಪ್ರತಿ ಮನೆಯಲ್ಲೂ ಕೂಡ ಗ್ರಾಮಸ್ಥರು ಶ್ರೀ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಉತ್ತರಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಧರ್ಮದರ್ಶಿಗಳಾದ ರಾಜೇಂದ್ರರವರು ಮತ್ತು ಪ್ರಧಾನ ಅರ್ಚಕರು ಮಾತನಾಡಿ 2014ರಲ್ಲಿ ಶಿಥಿಲಗೊಂಡಿದ್ದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷವೂ ಕೂಡ ವಿಭಿನ್ನವಾಗಿ ವಿಶೇಷ ಅಲಂಕಾರಗಳಿಂದ ಆಂಜನೇಯ ಸ್ವಾಮಿಗೆ ಹನುಮ ಜಯಂತಿ ಸೇರಿದಂತೆ ಗ್ರಾಮದ ವಿವಿಧ ಊರ ಹಬ್ಬಗಳು ಹಾಗೂ ವಿವಿಧ ವಿಶೇಷ ಸಂದರ್ಭಗಳಲ್ಲಿ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ. ಇಂದು ಹನುಮ ಜಯಂತಿ ಪ್ರಯುಕ್ತ ಸ್ವಾಮಿಗೆ ಸುವರ್ಣ ವಜ್ರಕವಚವನ್ನು ಸಮರ್ಪಣೆ ಮಾಡಿ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಗಳ ಉತ್ಸವ ಮೂರ್ತಿಯನ್ನು ಮಂಗಳವಾದ್ಯಗಳೊಂದಿಗೆ ಗ್ರಾಮದ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಗಿದ್ದು, ಆಂಜನೇಯ ಸ್ವಾಮಿಯು ಎಲ್ಲರಿಗೂ ಕೂಡ ಮಂಗಳವನ್ನುಂಟು ಮಾಡಿ ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ತಿಳಿಸಿದ್ದಾರೆ. ಹನುಮ ಜಯಂತಿ ಇವತ್ತು ಚಿರಂಜೀವಿದು ಹುಟ್ಟಿದ್ದು ಜಯಂತಿ. ನಮ್ಮೂರಲ್ಲಿ ನಮ್ಮ ಸ್ವಾಮಿಗಳು ಬಂದ ಮೇಲೆ ಅವರೇ ಎಲ್ಲರಿಗೂ ಕೇಳಿ ಮಾಡಿ ಇನ್ನೊಂದು ಮಾಡಿ ಈಗ ಹೇಳಿದ್ರಲ್ಲ ಬೆಳ್ಳಿ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತವ್ರೆ. ನಮ್ಮೂರು ಗ್ರಾಮಸ್ಥರು, ನಮ್ಮೂರು ದೊಡ್ಡವರು ಚಿಕ್ಕವರು ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಚೀಮಂಡಳ್ಳಿ ಗ್ರಾಮಸ್ಥರು ಈ ಆಂಜನೇಯನ ದೇವಸ್ಥಾನನ ಎಲ್ಲ ಅಭಿವೃದ್ಧಿ ಮಾಡ್ಕೊಂಡು ಇವತ್ತು ವರ್ಷ ಹನುಮನ ಜಯಂತಿ ದಿನ ಇದು ಮೆರವಣಿಗೆ ದೇವ್ರನ್ನ ಊರೆಲ್ಲ ಮೆರವಣಿಗೆ ಮಾಡಿ ಎಲ್ಲ ಹೆಣ್ಮಕ್ಳು ಗಂಡು ಹುಡುಗರು ಎಲ್ಲರೂ ಸೇರಿ ಮಾಡ್ಕೊಂಡು ಈ ಪೂಜೆಯನ್ನು ಹೋಗ್ತಾ ಇದ್ದಾರೆ. ಮುಂದೇನೂ ಇದೇ ಥರ ನಡ್ಸ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ. ಚೀಮಂಡಳ್ಳಿ ಗ್ರಾಮಕ್ಕೆ ತುಂಬ ಒಳ್ಳೆಯದಾಗಲಿ, ತುಂಬ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ನಾವು ಕೋರ್ಕೊಳ್ತೇವೆ. ಅಲಂಕಾರ ಅದೆಲ್ಲ ನಮ್ಮ ಸ್ವಾಮಿಗೆ ಸೇರಬೇಕು. ಅವ್ರು ಏನು ಹೇಳ್ತಾರೆ ಅದು ನಾವು ಮಾಡ್ತೀರಿ. ಎಲ್ಲ ಮಾಡೋದಂಥದ್ದು ನಮ್ಮ ಸ್ವಾಮಿ ಇವರೇ ಮಾಡೋಂಥದ್ದು. ಈ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗಿರುವಂಥದ್ದು 2014ರಲ್ಲಿ ಈ ದೇವಸ್ಥಾನ ಇವಾಗ ನೋಡ್ತಾ ಇರೋ ಥರ ಇರಲಿಲ್ಲ. ಪ್ರತಿಷ್ಠಾಪನೆ ಆಗಿತ್ತು ಆವಾಗ. ಈ ಸ್ವಾಮಿನ ನಂಬಿ ಕೈ ಹಿಡಿದಿರುವಂಥ ನಾನು ಅವಾಗ ಸತ್ಯ SLCದಲ್ಲಿ ನಾನು ಕೈ ಹಿಡಿದಿದ್ದು ಈ ದೇವಸ್ಥಾನನ. ನಮ್ಮ ಯಜಮಾನರನ್ನ ನಂಬಿ ಇಲ್ಲಿ ದೇವಸ್ಥಾನಕ್ಕೆ ಕಾಲಿಟ್ಟೆ. ಎಷ್ಟೋ ಸರಿ ನಾನು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆದರೆ ಭಗವಂತನಿಗೆ ಸೇವೆ ನಾನೇ ಮಾಡ್ಬೇಕಂತಿದ್ದಕ್ಕೆ 14 ವರ್ಷದಿಂದನೂ ನಾನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಸ್ವಾಮಿಯ ನಂಬಿದವರು ಇದುವರೆಗೂ ಎಲ್ಲಿನೂ ಅವ್ರಿಗೆ ಜಯ ಅನ್ನೋದು ಖಂಡಿತವಾಗಿ ಇದೆ. ಈ ಚೀಮಂಡಹಳ್ಳಿ ಕ್ಷೇತ್ರ 2014ರಲ್ಲಿ ಇವಾಗಲೂ ನಾವು ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ಬೆಳವಣಿಗೆ ಆಗಿದೆ. ಇಲ್ಲಿ ಎಷ್ಟೋ ಮನೆಗಳ ಅಭಿವೃದ್ಧಿ ಆಗಿದೆ. ಇಲ್ಲಿರುವಂತಹ ಗ್ರಾಮಸ್ಥರು ಈ ಸ್ವಾಮಿ ಮೇಲಿಟ್ಟಿರುವಂತಹ ನಂಬಿಕೆಯ ಕಾರಣ ಈ ಗ್ರಾಮ ಇನ್ನೂ ಇಷ್ಟು ಬೆಳೀತಾ ಇದೆ, ಇನ್ನೂ ತುಂಬ ಬೆಳ್ಕೊಂಡು ಹೋಗುತ್ತೆ. ಈ ಚೀಮಂಡಹಳ್ಳಿ ಕ್ಷೇತ್ರದಲ್ಲಿ ಅಂದರೆ ಸುತ್ತಮುತ್ತ ಗ್ರಾಮಗಳ ಪೈಕಿ ಈ ಆಂಜನೇಯ ಸ್ವಾಮಿ ಸುಭಿಕ್ಷವಾಗಿದ್ದು ಎಲ್ರಿಗೂ ಬಂದಂತಹ ಭಕ್ತರಿಗೆ ಎಲ್ಲ ಒಳ್ಳೆಯದನ್ನು ಮಾಡಿ ಅವರ ಮನೋಭೀಷ್ಟ ಸಂಕಲ್ಪಗಳನ್ನು ಈಡೇರಿಸ್ತಾ ಇದ್ದಾನೆ ಈ ಭಗವಂತ. ಈ ಗ್ರಾಮಕ್ಕೆ
ಜಾತಿ ಭೇದ ಬಾಂಧವ್ಯ ಆ ಥರ ಯಾವುದೂ ಒಂಥರ ಒಂದು ಇದು ರೆಸ್ಟ್ರಿಕ್ಷನ್ ಇಲ್ಲದೆ ಎಲ್ರಿಗೂ ಸಹ ಭಗವಂತನ ಒಂದು ಸೇವೆ ಮಾಡಲಿಕ್ಕೆ ಕಲ್ಪಿಸಿಕೊಟ್ಟಂತಹ ಈ ಗ್ರಾಮಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಮತ್ತೆ ಈ ದೇವಸ್ಥಾನ ಮಾಡ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಇಷ್ಟು ವರ್ಷ ನನ್ನ ಮೇಲೆ ನಂಬಿಕೆ ಇಟ್ಟಿರುವಂತಹ ಯಜಮಾನ್ರ ಹೆಸರು ರಾಜೇಂದ್ರ ಅಂತ. ಅವರು ಈ ಚಿಮಂಡಳಿಯಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದರು, ಈಗ ಕುರುಬರ ಸಂಘ ಡೈರೆಕ್ಟರ್ ಆಗಿದ್ದಾರೆ, ಇನ್ನ ಈ ರಾಜಕೀಯ ಸೇವೆದಲ್ಲಿದ್ದಾರೆ. ಮತ್ತೆ ಈ ದೇವಸ್ಥಾನಕ್ಕೆ ವ್ಯವಸ್ಥಾಪಕರು ಅವರೇ, ಧರ್ಮಾದರ್ಶಿಗಳು ಅವರು. ಇವತ್ತು ಸ್ವಾಮಿಗೆ ಪ್ರಾತಃ ಕಾಲ ವಿಶೇಷ ಫಲಪಂಚಾಮೃತ ಅಭಿಷೇಕ ಆಯಿತು, ಸುಪ್ರಭಾತ ಸೇವೆ, ತದನಂತರ ಫಲಪಂಚಾಮೃತ ಅಭಿಷೇಕ ಹಾಗೂ ಸ್ವಾಮಿಗೆ ನೂತನವಾಗಿ ಮಾಡಿಸತಕ್ಕಂತಹ ಅಂದರೆ ಸರಿವರದಲ್ಲಿ ಮಾಡಿಸತಕ್ಕಂತಹ ಸ್ವಾಮಿಗೆ ಸುವರ್ಣ ಒಂದು ವಜ್ರ ಕವಚವನ್ನು ಇವತ್ತು ಹಾಕಿದ್ದೇವೆ. ಇನ್ನು ಮುಂದೆ ಮುಂದೆ ಹೆಚ್ಚು ಭಾಗವಂತ ಮಾಡಲಿ ಅಂತ ನಾವು ಕೇಳ್ಕೊಳ್ತಾ, ಈ ಹನುಮಾನ್ ಜಯಂತಿ ಎಲ್ರಿಗೂ ಒಳ್ಳೇದು ಮಾಡಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಗ್ರಾಮ ಸುಭಿಕ್ಷವಾಗಿರ್ಬೇಕಂತ ಕೇಳ್ಕೊಳ್ತಾ ಮುಗಿಸಿರೋದು ಬಂದು 3 ಕುಟುಂಬಗಳು. ಒಂದು ಪ್ರಧಾನ ಅರ್ಚಕರು ನಮ್ಮ ಮನೆ ಕಡೆಯಿಂದ, ಮತ್ತೆ ಎರಡನೇದು ನಮ್ಮ ವ್ಯವಸ್ಥಾಪಕರು ಧರ್ಮದರ್ಶಿಗಳ ಕಡೆಯಿಂದ ರಾಜೇಂದ್ರ ಅವ್ರ ಕಡೆಯಿಂದ, ಮೂರನೇದು ಶಿವಾರೆಡ್ಡಿ ಅಂತ ವೈಟ್ ಫೀಲ್ಡ್ ಅಲ್ಲಿ ಇದ್ದಾರೆ, ಅವ್ರ ಕಡೆಯಿಂದ ಮಾಡಿಸಿದ್ದಾರೆ. 3 ಜನನು 3 ಕುಟುಂಬನೂ ಹಾಕಿ ಮಾಡಿಸಿರುವಂಥದ್ದು.